ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ನಾವು ಕಳೆದ 2 ವಿಡಿಯೋಗಳಲ್ಲಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ ಅಂತೇಳಿ ನಾವು 2 ವಿಡಿಯೋಗಳನ್ನ ನಾವು ಮಾಡಿದ್ವಿ. ಇದು 3ನೇ ವಿಡಿಯೋ, ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು ಅಂತೇಳಿ. ಇದು 3ನೇ ವಿಡಿಯೋ ಇದಾಗಿರುವಂಥದ್ದಾಗಿದೆ. ನಾವು ನಿರೀಕ್ಷೆಯಿಲ್ಲದ ಪರಿಸ್ಥಿತಿಯಲ್ಲಿ ನಿರೀಕ್ಷೆಯುಳ್ಳವರೋದಕ್ಕೆ ಆಧಾರ ಏನು ಅಂತ ನೋಡಬೇಕಾದ್ರೆ ಇದು ಕೇವಲ ನಮ್ಮ ಕಲ್ಪನೆಯಾಗಿದೆಯಾ, ಇದು ಈ ರೀತಿಯಾಗಿ ನಾವು ಮಾಡಿಕೊಂಡು ಸುಮ್ಮನೆ ಇರಬೇಕಾ, ಈ ರೀತಿಯೇ ಇರಬೇಕಾ ಅಂತೇಳಿ ಅನೇಕ ಬಾರಿ ಆಲೋಚನೆಗಳು ಬರೋದುಂಟು. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 4:18, ರೋಮಾಪುರದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದರೂ ನಿರೀಕ್ಷಿಸಿ ನಂಬಿದನು. ಅಂದರೆ ಎಕ್ಸ್ಪೆಕ್ಟೇಷನ್ನೇ ಇರೋದಕ್ಕೆ ಎಕ್ಸ್ಪೆಕ್ಟೇ ಮಾಡೋದಕ್ಕಾಗೋದಿಲ್ಲ. ನಕ್ಷತ್ರಗಳಾಗುವಷ್ಟು ನಕ್ಷತ್ರಗಳಷ್ಟು ಸಂತಾನ ಆಗುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಯಾವುದೇ ಚಾನ್ಸಸ್ ಇಲ್ಲ. ಆದರೂ ಆತನು ನಂಬಿದನೆ. ಯಾವ ಪರಿಸ್ಥಿತಿ ಆ ರೀತಿ ಕಾಣಿಸ್ತಾ ಇಲ್ಲ, ಪರಿಸ್ಥಿತಿ ಆ ರೀತಿ ಆಗೋಕ್ಕೆ ಚಾನ್ಸ್ ಇಲ್ಲ, ಆದರೆ ಅವನೇನು ಮಾಡ್ದ, ಆ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ರು ನಂಬ್ದ. ಯಾಕಂತ ಹೇಳಿದ್ರೆ ಅದನ್ನು ದೇವರು ಹೇಳಿರುವಂಥದ್ದು. ಸೊ ಆತನು ಹೇಳಿದ ಪ್ರಕಾರವೇ ಆ ಅಬ್ರಹಾಮನು ನಂಬೋದನ್ನು ನೋಡ್ತೇವೆ. ಸೊ ಈ ಪರಿಸ್ಥಿತಿಗಳು ನಿರೀಕ್ಷೆ ಇಲ್ಲ, ಪರಿಸ್ಥಿತಿ ನೋಡಬೇಕಾದ್ರೆ ಯಾವುದೇ ರೀತಿ ನಿರೀಕ್ಷೆ ಇಲ್ಲ. ಆದರೆ ಈ ನಿರೀಕ್ಷೆಗೆ ವಿರುದ್ಧವಾಗಿರೋದನ್ನು ಅಬ್ರಹಾಮ ಏನು ಮಾಡ್ತಾನೆ, ನಂಬ್ತಾನೆ, ಅದನ್ನು ಆಯ್ಕೆ ಮಾಡ್ಕೊಳ್ತಾನೆ. ನಾವು ನೋಡ್ತೇವೆ, ನಮ್ಮ ದೇವರ ವಾಕ್ಯವೇ ನಮಗೆ ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 38ನೇ ಅಧ್ಯಾಯ 15ನೇ ವಾಕ್ಯ ನೋಡುವಾಗ, ಯೆಹೋವನೇ ನಿನ್ನ ನಿರೀಕ್ಷಿಸಿಕೊಂಡಿದ್ದೇನೆ, ನನ್ನ ಕರ್ತನೆ, ನನ್ನ ದೇವರೇ ನೀನೇ ಸದುತ್ತರವನ್ನು ಕೊಡುವವನು ಅಂತೇಳಿ. ಕೀರ್ತನೆಗಳ ಪುಸ್ತಕ 130ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಾನು ಯೆಹೋವನನ್ನು ಎದುರು ನೋಡುತ್ತೇನೆ, ನನ್ನ ಪ್ರಾಣವು ಆತನನ್ನು ಕಾದುಕೊಂಡಿದೆ, ಆತ ನುಡಿಯನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಅಂತೇಳಿ. ರೋಮಾಪುರದವರ ಬರೆದ ಪತ್ರಿಕೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15:4 ಹೇಳುತ್ತೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಅಂತೇಳಿ. ಅಂದರೆ ದೇವರೇ ನಮ್ಮ ನಿರೀಕ್ಷೆಗೆ ಕಾರಣ ಮತ್ತು ಬಲವಾಗಿರುವಂಥವನಾಗಿದ್ದಾನೆ. ಅಂದರೆ ನಮ್ಮ ನಿರೀಕ್ಷೆಯ ಕಾರಣ ಏನು ಅಂತ ಹೇಳಿದ್ರೆ ದೇವರೇ ನಮ್ಮ ನಿರೀಕ್ಷೆಗೆ ಕಾರಣ ಮತ್ತು ದೇವರೇ ನಮಗೆ ಬಲವನ್ನು ಕೊಡುವಂಥವರಾಗಿದ್ದಾರೆ. ಆತನ ವಾಕ್ಯವೇ ನಮಗೆ ನಮ್ಮ ನಿರೀಕ್ಷೆಗೆ ಆಧಾರವಾಗಿರುವಂಥದ್ದಾಗಿದೆ. ಹಾಲೆಲೂಯ. ನಾವು ನೋಡ್ತೇವೆ, ಭವಿಷ್ಯದಲ್ಲಿ ನಮಗೆ ನಿರೀಕ್ಷೆ ಇರಬೇಕು. ಭವಿಷ್ಯದಲ್ಲಿ ನಮಗೆ ನಿರೀಕ್ಷೆ ಇರಬೇಕು. ನಾವು ಭವಿಷ್ಯದಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇಲ್ಲದವರಾಗಿ ಹೋಗಬಾರ್ದು. ನೋಡ್ರಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. 1 ಕೊರಿಂಥಿಯನ್ಸ್ ಚಾಪ್ಟರ್ 2:9, 1 ಕೊರಿಂಥದವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಅಂತೇಳಿ. ಹಾಲೆಲೂಯ. ಅಂದರೆ ಭವಿಷ್ಯದ ವಿಷಯದಲ್ಲಿ ನಮಗೆ ನಿರೀಕ್ಷೆ ಇದೆ, ಆದರೆ ಅದನ್ನು ನಮ್ಮ ಕಣ್ಣು ಇನ್ನೂ ನೋಡಿಲ್ಲ, ಕಿವಿ ಇನ್ನೂ ಕೇಳಿಲ್ಲ, ಅದರ ಭಾವನೆ ಸಹ ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ದೇವರು ನಮಗೋಸ್ಕರ ಕಾರ್ಯಗಳನ್ನು ಸಿದ್ಧ ಮಾಡಿದ್ದಾರೆ, ದೇವರು ನಮಗೋಸ್ಕರ ಮಾಡಬೇಕು ಅಂತಿದ್ದಾರೆ ಅಂತೇಳಿ. ಹಾಲೆಲೂಯ. ಅಂದರೆ ದೇವರು ತನ್ನನ್ನು ಪ್ರೀತಿಸೋಗೋಸ್ಕರ ಈ ಕಾರ್ಯಗಳನ್ನು ಸಿದ್ಧ ಮಾಡಿದ್ದಾನೆ. ಏನು? ನಮ್ಮಗಳ ಜೀವಿತದಲ್ಲಿ ದೇವರು ಮಾಡಬೇಕಾಗಿರುವಂಥದ್ದನ್ನು ನಮ್ಮ ಕಣ್ಣು ಇನ್ನೂ ಕಾಣಲಿಲ್ಲ, ಕಿವಿ ಇನ್ನೂ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಸೊ ಯೆರೆಮೀಯನ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವಂಥ ಆಲೋಚನೆಗಳನ್ನು ನಾನೇ ಬಲ್ಲೆನು.
ಅವು ಅಹಿತವಾದ ಯೋಚನೆಗಳಲ್ಲ, ಹಿತವಾದ ಯೋಚನೆಗಳೇ ಅಂತೇಳಿ. ಅಂದರೆ ದೇವರು ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನೇ, ಹಿತವಾದ ಆಲೋಚನೆಗಳನ್ನೇ ಮಾಡ್ತಾ ಇದ್ದಾರೆ ಹೊರತು ಅಹಿತವಾದ ಆಲೋಚನೆಗಳಲ್ಲ. ಅಹಿತವಾದ ಆಲೋಚನೆಗಳಲ್ಲ ಅಂತ ಹೇಳ್ಬೇಕಾದ್ರೆ ಹಿತಗಳನ್ನೇ ನನ್ನ ಬಗ್ಗೆ, ನಿನ್ನ ಬಗ್ಗೆ ದೇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿಗಳನ್ನು ನೋಡಿ ಕುಗ್ಗೋಗೋದಕ್ಕೆ ನಿಮ್ಮನ್ನು ಬಿಟ್ಕೊಡ್ಬೇಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ನಾವೇನೀಗ ನೋಡ್ತಾ ಇದ್ದೀವಿ, ಪ್ರೆಸೆಂಟ್ ಕಂಡೀಷನ್ ಪ್ರೆಸೆಂಟ್ ಸಿಚುವೇಶನ್ ಇರ್ಬೋದು, ಇದೇ ಫೈನಲ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಇದೇ ರೀತಿಯಾಗಿ ಹೋಗುತ್ತೆ, ಇದೇ ರೀತಿಯಾಗಿ ಇರುವಂಥದ್ದಾಗಿದೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ಹಾಲೆಲೂಯ. ಥಿಂಗ್ಸ್ ಗೋಯಿಂಗ್ ಟು ಬಿ ಚೇಂಜ್. ನಿಮ್ಮ ಸನ್ನಿವೇಶಗಳು, ನಿಮ್ಮ ಪರಿಸ್ಥಿತಿಗಳು ಬದಲಾಗುತ್ತದೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ನಾವು ನೋಡ್ತೇವೆ, ನಿಮ್ಮಲ್ಲಿ ಕೆಲವ್ರಿಗೆ ನೆಗೆಟಿವ್ ಆಲೋಚನೆಗಳಿರ್ಬೋದು. ಒಂದು ವೇಳೆ ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೋದಾ, ಫೇಲ್ಯೂರ್ಗಳೇ ಆಗ್ತಾ ಇದೆಯಲ್ಲ ಅಂತ ಆಲೋಚನೆಗಳಿರ್ಬೋದು. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಕೀರ್ತನೆಗಳ ಪುಸ್ತಕ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 1 ವರ್ಸ್ 1-3 ಹೇಳುವಂಥದ್ದಾಗಿದೆ, ಯಾವನು ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳದೆ, ಧರ್ಮನಿರತರನ್ನು ಕುಳಿತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸ್ತಿರುವನು, ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಅಂತೇಳಿ. ಹಾಲೆಲೂಯ. ಹಾಗಾಗಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿರಿ, ನಾನು ಫಲಭರಿತವಾದಂಥ ಮರವಾಗ್ತೇನೆ. ನಾನು ಫಲ ಕೊಡದೇ ಇರುವಂಥ, ಫಲ ಇಲ್ಲದೇ ಇರುವಂಥ ಮರ ಆಗೋದಿಲ್ಲ, ಫಲ ಕೊಡುವಂಥ, ಫಲ ಇರುವಂಥ ಮರವಾಗಿ ದೇವರು ಮಾಡ್ತಾರೆ ಅಂತೇಳಿ ನಿಮ್ಮನ್ನೇ ನೀವು ನಿರೀಕ್ಷಿಸ್ಕೊಳ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ನಾವು ನೋಡ್ತೇವೆ ಕೀರ್ತನೆಗಳ ಪುಸ್ತಕ 37ನೇ ಅಧ್ಯಾಯ 4ನೇ ವಾಕ್ಯ ನೋಡುವಾಗ, ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 37 ವರ್ಸ್ 4, ಆಗ ಯೆಹೋವನಲ್ಲಿ ಸಂತೋಷಿಸುವಿ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಅಂತೇಳಿ. ಹಾಲೆಲೂಯ. ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ಹಾಲೆಲೂಯ. ಈಗ ನಿಮ್ಮ ಮಕ್ಕಳು ಬಂದು ಏನೋ ಒಂದು ಬಟ್ಟೆನೋ ಇಲ್ಲ ಏನೋ ಒಂದು ಥಿಂಗ್ಸ್ಗಳನ್ನೋ ಇಲ್ಲ ಏನೋ ಒಂದು ಕೇಳಬೇಕಾದ್ರೆ ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ನೀವು ಕೊಡಿಸ್ಕೊಡೋದೇ ಇರ್ತೀರಾ? ಕೊಡಿಸ್ಕೊಡ್ತೀರಾ. ಅದೇ ಪ್ರಕಾರವಾಗಿ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ, ಅಂದರೆ ಒಳ್ಳೆಯ ಇಷ್ಟಾರ್ಥಗಳನ್ನು, ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆ, ಯಾವುದು ಒಳ್ಳೆಯದಾಗಿದೆ ಆ ಇಷ್ಟಾರ್ಥಗಳನ್ನು ಕೇಳಬೇಕೇ ಹೊರತು ನಾವು ಕೆಟ್ಟ ಇಷ್ಟಾರ್ಥಗಳನ್ನ ದೇವರು ನೆರವೇರಿಸೋದಿಲ್ಲ. ಒಳ್ಳೆಯ ಇಷ್ಟಾರ್ಥಗಳನ್ನು ಮಾತ್ರವೇ ದೇವರು ನೆರವೇರಿಸುವಂಥವರಾಗಿದ್ದಾರೆ. ಹಾಲೆಲೂಯ. ನಮ್ಮ ಮಕ್ಕಳ ವಿಷಯಗಳಿರ್ಬೋದು, ನಮ್ಮ ಮಕ್ಕಳುಗಳ ವಿಷಯ ಇರ್ಬೋದು. ನೋಡ್ರಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ನಿರೀಕ್ಷೆಯನ್ನು ಇಟ್ಕೊಳ್ರಿ. ಅವರು ಯಾವುದೇ ಪರಿಸ್ಥಿತಿಲಿ ಈಗಿರ್ಬೋದು, ಯಾವುದೇ ಪರಿಸ್ಥಿತಿಲಿ ಹಾದು ಹೋಗ್ತಾ ಇರ್ಬೋದು, ಅವ್ರ ಎಜುಕೇಷನಿಗೆ ಮಾಡ್ದಲೇ ಇರ್ಬೋದು, ಅವರು ಮದ್ಯಪಾನ ಮಾಡ್ತಾ ಇರ್ಬೋದು, ಧೂಮಪಾನ ಮಾಡ್ತಾ ಇರ್ಬೋದು, ಅವರ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಳ್ತಾ ಇರ್ಬೋದು. ಆದರೆ ನೀವು ಅವರ ಬಗ್ಗೆ ನಿರೀಕ್ಷೆಯನ್ನು ಕಳೆದುಕೊಳ್ಬೇಡ್ರಿ. ನೋಡಿರಿ, ಯಾವಾಗಲೂ ದೇವರ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೀರ್ತನೆಗಳ ಪುಸ್ತಕ 112ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಹೇಳುತ್ತೆ, ಯಾಹೂವಿಗೆ ಸ್ತೋತ್ರ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುತ್ತದೆ ಅಂತೇಳಿ. ಹಾಲೆಲೂಯ. ಸೊ ಈ ದೇವರ ವಾಕ್ಯದಲ್ಲಿ ನಾವು ನಿರೀಕ್ಷೆಯುಳ್ಳವರಾಗಿರಬೇಕು. ನನ್ನ ಮಕ್ಕಳು ಈ ಲೋಕದಲ್ಲಿ ಬಲಿಷ್ಠರಾಗುವರು ಅಂತೇಳಿ ನಾನು ಹೇಳ್ತಿಲ್ಲ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಮಕ್ಕಳು ಈ ಲೋಕದಲ್ಲಿ ಬಲಿಷ್ಠರಾಗ್ತಾರೆ, ವಿಶೇಷವಾಗಿರುವಂಥವ್ರಾಗ್ತಾರೆ ಅಂತೇಳಿ. ಅವರು ದೇವರ ರಾಜ್ಯಕ್ಕೋಸ್ಕರ ಏನಾರು ವಿಶೇಷವಾಗಿ ಕಾರ್ಯಗಳನ್ನ ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ದೇವರವ್ರನ್ನ ವ್ಯರ್ಥವಾಗಿ ಬಿಡೋದಿಲ್ಲ. ಹಾಲೆಲೂಯ. ನಿಮ್ಮ ಪ್ರಾರ್ಥನೆಯನ್ನು ಮುಂದುವರಿಸಿ, ಡೋಂಟ್ ಸ್ಟಾಪ್. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋದಾದರೆ ಪ್ರಾರ್ಥನೆ ಮುಂದುವರಿಸಿ, ಅದನ್ನು ಬಿಡೋದಕ್ಕೆ ಹೋಗ್ಬಿಡ್ರಿ ಪ್ರಿಯ ಸಹೋದರ ಸಹೋದರಿಯರೇ. ಹಾಲೆಲೂಯ. ಬುಕ್ ಆಫ್ ಐಸಾಯ ಚಾಪ್ಟರ್ 54 ವರ್ಸ್ 13, ಯೆಶಾಯನ ಗ್ರಂಥ 54ನೇ ಅಧ್ಯಾಯ 13ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು ಅಂತೇಳಿ. ಹಾಲೆಲೂಯ. ಹಾಗಾಗಿ ನಮಗೆ ಈಗ ಅಟ್ ಪ್ರೆಸೆಂಟು ನಿಮ್ಮ ಮಕ್ಕಳುಗಳು ನಿಮ್ಮ ಮಾತನ್ನು ಕೇಳದಲೇ ಇರ್ಬೋದು. ಆದರೆ
ಖಂಡಿತವಾಗಿ ಅವರು ದೇವರಿಂದ ಶಿಕ್ಷಿತರಾಗ್ತಾರೆ, ಅವ್ರಿಗೆ ಒಳ್ಳೆಯದಾಗತ್ತೆ ಅಂತೇಳಿ. ಹಲ್ಲೆಲೂಯ. ನಾವು ನೋಡ್ತೇವೆ ದೇವರ ವಾಕ್ಯ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ನೀನೇ ಬುದ್ಧಿವಂತನನ್ನು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಬುಗಳಿಗೆ ಸಾರವು ಉಂಟಾಗುವು ಅಂತೇಳಿ. ಆದರೆ ನೀನೇ ಬುದ್ಧಿವಂತ ಅಂತೇಳ್ಬಿಟ್ಟು ಎಣಿಸ್ಕೊಳ್ಳೋದಕ್ಕೆ ಹೋಗಬೇಡ, ನೀನೇ ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗಬೇಡ, ದೇವರಿಗೆ ಮಾಡೋದಕ್ಕೆ ಬಿಡು, ದೇವರು ಮಾಡ್ತಾರೆ. ಹಲ್ಲೆಲೂಯ. ಸೊ ನಿರೀಕ್ಷೆಯ ಪರಿಸ್ಥಿತಿಯಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ನಾನೇನು ಮಾಡ್ತೇನೆ ಅಂತೇಳಿ ನೋಡುವಾಗ, ಏನು ಮಾಡ್ತೇನೆ ಅಂತ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ನಾವು ಅಬ್ರಹಾಮನ ಹಾಗೆ ನಾವು ಸಹ ನಿರೀಕ್ಷೆ ಇಲ್ಲದಂಥ ಪರಿಸ್ಥಿತಿಯಲ್ಲೂ ಸಹ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು, ನಿರೀಕ್ಷೆ ಇಲ್ಲದೆ ಇರೋದಕ್ಕೆ ಹೋಗಬಾರ್ದು. ರೋಮನ್ಸ್ ಚಾಪ್ಟರ್ 4:19 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ. ರೋಮಾಪುರದ ಬರೋ ಪತ್ರಿಕೆ 4ನೇ ಅಧ್ಯಾಯ 19ನೇ ವಾಕ್ಯ. ಅಬ್ರಹಾಮನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳೆಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗಿಯೂ ಅವನ ನಂಬಿಕೆ ಕುಂದಲಿಲ್ಲ. ಹಲ್ಲೆಲೂಯ. ಅಂದರೆ ನಂಬಿಕೆ ಕುಂದು ಹೋಗಲಿಲ್ಲ. ಯಾಕಂತೇಳಿದ್ರೆ ಅವನ ದೇಹ ಸ್ಥಿತಿ ಇರ್ಬೋದು, ಅವನ ಪರಿಸ್ಥಿತಿಗಳಿರ್ಬೋದು, ಇದನ್ನು ಯಾವುದು ಸಹ ಅವನ ಸುತ್ತಮುತ್ತಲು ಏನಿದೆ ಅದು ಯಾವುದೇ ಸಹ ನಿರೀಕ್ಷೆ ಇಲ್ಲ. 100 ವರ್ಷ ಆಗಿದೆ ಅಂತ ಹೇಳಬೇಕಾದ್ರೆ ಅವನ ದೇಹ ಏನಾಗಿದೆ ಆಗಲೇ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ. ಅಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಅವನು ದೈಹಿಕವಾಗಿ ಫಿಟ್ ಇದ್ದಾನೆ ಅಂತ ಹೇಳೋದಕ್ಕಾಗಲ್ಲ, ಸಾರಳು ಸಹ ಫಿಟ್ ಇದ್ದಾಳೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ದೇವರು ಹೇಳಬೇಕಾದ್ರೆ, ದೇವ್ರ ಕಾರ್ಯಗಳನ್ನ ಮಾಡಬೇಕಾದ್ರೆ ಅದೇನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ಹಾಗೆ ದೇಹ ಮಾರ್ಪಾಡಾಗುವಂಥದ್ದಾಗಿದೆ, ಅದಕ್ಕೆ ಬೇಕಾದ ಹಾಗೆ ದೇವರು ಕ್ರಿಯೇಟ್ ಮಾಡುವಂಥವರಾಗಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ಖಂಡಿತವಾಗಿ ದೇವರು ರೆಸ್ಟೋರೇಷನ್ನ ಮಾಡೇ ಮಾಡ್ತಾರೆ. ಪುನರಾವರ್ತಿ ದೇವರು ಸ್ಥಾಪಿಸ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ. ಹಲ್ಲೆಲೂಯ. ಹಾಗಾಗಿ ನೀವು ಕೇವಲ ದೇವರ ವಾಕ್ಯಗಳು ಅಂತ ಹೇಳ್ಬೇಕಾದ್ರೆ ಇದು ಕಾರ್ಯಸಾಧಕವಾಗುವಂಥದ್ದಾಗಿದೆ, ಇದು ನಿಜವಾಗಿ ಕಾರ್ಯ ಮಾಡುತ್ತೆ. ಈ ಕೇವಲ ಸುಮ್ಮನೆ ದೇವರ ವಾಕ್ಯಗಳಂತಲ್ಲ. ದೇವರ ವಾಕ್ಯಗಳಲ್ಲಿ, ದೇವರ ವಾಕ್ಯಕ್ಕೆ ಸಾಮರ್ಥ್ಯ ಇದೆ. ದೇವರು ನುಡಿದಿದ್ದಾದರೆ ದೇವರು ನೆರವೇರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಅಂದರೆ ದೇವರೇನು ಹೇಳ್ತಾರೋ ಅದು ನೆರವೇರುವಂಥದ್ದಾಗಿದೆ. ದೇವರು ಬೆಳಕಾಗಲಿ ಅಂತ ಹೇಳಬೇಕಾದ್ರೆ ಕತ್ತಲೆ ತುಂಬಿದಂಥ ಲೋಕದಲ್ಲಿ, ಕತ್ತಲೆ ತುಂಬಿದಂಥ ಸ್ಥಳಗಳಲ್ಲಿ ಬೆಳಕು ಉಂಟಾಗೋದನ್ನು ನೋಡ್ತೇವೆ. ಅದರರ್ಥ ದೇವರು ಏನು ಹೇಳ್ತಾರೋ ಅದು ನಡೆಯುವಂಥದ್ದಾಗಿದೆ. ಹಲ್ಲೆಲೂಯ. ಸೊ ಆತ ನುಡಿದ ಮಾತ್ರ ಸಮಸ್ತವನ್ನು ಸ್ಥಾಪಿಸಿ ಆಜ್ಞಾಪನೆಯಿಂದಲೇ ಸರ್ವವನ್ನು ಸ್ಥಾಪನೆ ಮಾಡಿದಂಥ ದೇವರಾಗಿದ್ದಾರೆ. ಅಂದರೆ ದೇವರು ತನ್ನ ಮಾತಿನಿಂದಲೇ ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾವು ನೋಡ್ತೇವೆ ಅಬ್ರಹಾಮನ ಜೀವಿತದಲ್ಲಿ ಇನ್ನೊಂದು ಸಂಗತಿ, ಬಹಳ ಮುಖ್ಯವಾದ ಸಂಗತಿಯನ್ನು ನೋಡುವಾಗ, ಅಬ್ರಹಾಮನ ಜೀವಿತದಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನಂತ ಹೇಳಿದ್ರೆ, ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ಅಂತೇಳಿ. ರೋಮನ್ಸ್ ಚಾಪ್ಟರ್ 4:20. ಹಲ್ಲೆಲೂಯ. ಅದೇ ಪ್ರಕಾರ ರೋಮನ್ಸ್ 8:25 ನೋಡಬೇಕಾದ್ರೆ, ಆದರೆ ಕಾಣದಿರುವುದನ್ನು ನಾವು ಎದುರು ನೋಡುವವರಾಗಿದ್ದರೆ ತಾಳ್ಮೆಯಿಂದ ಕಾದುಕೊಂಡಿರುವೆವು ಅಂತೇಳಿ. ಅಂದರೆ ವೆಯ್ಟ್ ಮಾಡ್ತೇವೆ. ಹಲ್ಲೆಲೂಯ. ನಾವು ನೋಡ್ತೇವೆ ಫಸ್ಟ್ ಥೆಸಲೋನಿಕನ್ಸ್ ಚಾಪ್ಟರ್ 1:3 ನೋಡಬೇಕಾದ್ರೆ, ಒಂದು ಥೆಸಲೋನಿಕದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡಬಿಡದೆ ಜ್ಞಾಪಕ ಮಾಡಿಕೊಂಡು ಅಂತೇಳಿ. ಹಲ್ಲೆಲೂಯ. ಈ ನಿರೀಕ್ಷೆ ಏನಾಗಿದೆ? ತಾಳ್ಮೆಯಾಗಿದೆ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 26ನೇ ವಾಕ್ಯ. ಯೆಹೋವನ ರಕ್ಷಣಾ ಕಾರ್ಯವನ್ನು ಎದುರು ನೋಡುತ್ತಾ ಶಾಂತನಾಗಿ ಕಾದಿಕೊಂಡಿರುವುದು ಒಳ್ಳೆಯದು. ಶಾಂತತೆ ಅಂದರೆ ಬೇಸರಗೊಳ್ಳದೇ ಇರುವಂಥದ್ದು, ಕ್ಷೋಭೆಗೆ ಒಳಗಾಗದೇ ಇರುವಂಥದ್ದು. ಹಲ್ಲೆಲೂಯ. ನೀವು ಶಾಂತವಾಗಿರ್ರಿ.
ಹಾಲೆಲೂಯ. ನಿಮ್ಮ ಸಂತೋಷವನ್ನು ಕಾಪಾಡ್ಕೊಳ್ರಿ, ದೇವರಿಗೆ ಸ್ತೋತ್ರ ಹೇಳ್ರಿ. ಸಂತೋಷವನ್ನು ಕಾಪಾಡ್ಕೊಳ್ರಿ, ನೀವೇನು ಮಾಡ್ರಿ ಅಂತೇಳಿ ದೇವರಿಗೆ ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ನೋಡ್ರಿ, ರೋಮನ್ಸ್ ಚಾಪ್ಟರ್ 15:13, ರೋಮಾಪುರದ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಾಕ್ಯ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿ ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಅಂತೇಳಿ. ಮತ್ತು ರೋಮನ್ಸ್ ಚಾಪ್ಟರ್ 12:12 ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ಕ್ರೈಸ್ತ ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಉಪದ್ರವಗಳಲ್ಲಿ ಸೈರಣೆಯುಳ್ಳವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತೇಳಿ. ಹಾಲೆಲೂಯ. ನಾವು ನೋಡ್ತೇವೆ, ನಮ್ಮ ನಿರೀಕ್ಷೆಗೆ ಮೂಲ ದೇವರು ನಮಗೆ ಸಂತೋಷವನ್ನು, ಮನಃಶಾಂತಿಯನ್ನು ನಮ್ಮೊಳಗೆ ತುಂಬಿಸುವಂಥವರಾಗಿದ್ದಾರೆ. ಹಾಲೆಲೂಯ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಾಯುವಿಕೆ ಅಂದರೆ ವೇಟಿಂಗ್ ಟೈಮ್ ಏನಿದೆ, ಇದು ಜಾಸ್ತಿ ಆಗಬೇಕಾದ್ರೆ ಏನಾಗುತ್ತೆ, ಜನಗಳು ಆರೋಪ ಮಾಡೋದಕ್ಕೆ, ಗುಣಗುಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಈ ರೀತಿ ಗುಣಗುಟ್ಟುವ ಬದಲು ನಿಮ್ಮ ನಿರೀಕ್ಷೆಯ, ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ, ನಿಮ್ಮ ನಿರೀಕ್ಷೆಯನ್ನು ಕಾಪಾಡಿಕೊಳ್ರಿ. ಒಂದು ದಿವಸ ಖಂಡಿತ ಇದು ನಿಜವಾಗುವಂಥದ್ದಾಗಿದೆ, ಇದು ನೆರವೇರುವಂಥದ್ದಾಗಿದೆ ಅನ್ನೋದನ್ನು ಬಿಡಬೇಡ್ರಿ. ಹಾಲೆಲೂಯ. ಕೀರ್ತನೆಗಳ ಪುಸ್ತಕ 42ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನನ್ನ ಮನವಿ ನಿನ್ನ ಕೂಗಿ ಹೋಗಿರುವುದನ್ನು ಹೀಗೆ ವ್ಯಥೆಪಡುವುದೇಕೆ, ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಕೀರ್ತನೆಗಳ ಪುಸ್ತಕ 71ನೇ ಅಧ್ಯಾಯ 14ನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ, ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅತ್ಯಧಿಕವಾಗಿ ಹೊಗಳುತ್ತಿರುವೆನು ಅಂತೇಳಿ. ಒಬ್ಬನಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತೇಳಿದ್ರೆ ಅವನು ಸಂತೋಷವಾಗಿರ್ತಾನೆ, ದೇವರನ್ನು ಸ್ತುತಿಸ್ತಾನೆ. ಹಾಲೆಲೂಯ. ಇಂಥ ಪರಿಸ್ಥಿತಿ ಸಹ ಸಂತೋಷವಾಗಿರೋದು ಹೆಂಗೆ, ದೇವರನ್ನ ಸ್ತುತಿ ಮಾಡೋದು ಹೆಂಗೆ ಅಂಥೇಳಿ ಅನೇಕರು ಆಲೋಚನೆ ಮಾಡ್ಬೋದು. ಹಾಲೆಲೂಯ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಯಾವ ರೀತಿಯೆಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸಿದ್ದಾರೆ, ಯಾವ ರೀತಿಯೆಲ್ಲ ಅನೇಕರಗಳ ಜೀವಿತಗಳಲ್ಲಿ ಕಾರ್ಯಗಳನ್ನು ಮಾಡ್ತೀರಿ ಅಂತ ಅದನ್ನು ನೋಡುವಾಗ ಖಂಡಿತವಾಗಿ ನಾವು ನಂಬಿಕೆಯುಳ್ಳವರಾಗಿ ಜೀವಿಸೋದಕ್ಕೆ ಸಾಧ್ಯ, ನಿರೀಕ್ಷೆಯಿಂದ ಜೀವಿಸೋದಕ್ಕೆ ಸಾಧ್ಯ. ಹಾಲೆಲೂಯ. ನೋಡ್ರಿ, ನೀವು ನಿಮ್ಮ ಸ್ಥಿತಿ ಹತಾಶ ಸ್ಥಿತಿಯಲ್ಲಿರ್ಬೋದು, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಲ್ಲಿರ್ಬೋದು, ನಿಮ್ಮ ಮನೆ ಇರ್ಬೋದು, ಮಕ್ಕಳಿರ್ಬೋದು, ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಕೆಲಸ ಇರ್ಬೋದು, ನಿಮ್ಮ ವೃತ್ತಿ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಯಾವ್ದು ಬೇಕಾರಾಗಿರ್ಬೋದು. ಆದರೆ ನಾನು ನಿಮಗೆ ಪ್ರೋತ್ಸಾಹ ಪಡಿಸ್ತೇನೆ, ನಿಮಗೆ ಎನ್ಕರೇಜ್ ಮಾಡ್ತೇವೆ, ನಿಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನಿಮ್ಮ ನಿರೀಕ್ಷೆಯನ್ನು ಕಳ್ಕೊಳ್ತು ಅಂತ ಹೇಳಿದ್ರೆ ನೀವು ಲಂಗರವಿಲ್ಲದಂಥ ಹಡಗನಂತಾಗ್ತೀರ, ಮತ್ತು ನೀವು ಮುಳುಗೋದಕ್ಕೆ ಶುರುವಾಗ್ತೀರ. ಹಾಗಾಗಿ ಈ ರೀತಿಯಾಗಿ ನಿಮ್ಮ ಜೀವಿತ ಆಗಬಾರ್ದು. ನಿಮಗೇನು ದೇವ್ರ ವಾಗ್ದಾನ ಕೊಟ್ಟಿದ್ದಾರೆ, ದೇವ್ರು ನಿಮಗೇನು ದೇವ್ರ ವಾಕ್ಯ ಏನು ಹೇಳುತ್ತೆ ಅದನ್ನು ಬಲವಾಗಿಟ್ಕೊಳ್ರಿ. ಬಿಟ್ಕೊಡೋದಕ್ಕೆ ಹೋಗ್ಬೇಡ್ರಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ದೇವರು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ ಅಂತೇಳಿ. ಹಾಲೆಲೂಯ. ಎಫೆಸಿಯನ್ಸ್ ಚಾಪ್ಟರ್ 3:20, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ದೇವರು ಶಕ್ತನಾಗಿದ್ದಾನೆ ಅಂತೇಳಿ. ಅಂದರೆ ನೀವೇನು ಯೋಚನೆ ಮಾಡ್ತೀರಾ, ಏನು ಥಿಂಕ್ ಮಾಡ್ತೀರಾ, ಅದಕ್ಕಿಂತಲೂ ಹೆಚ್ಚಿನದನ್ನು ದೇವರು ಮಾಡಲು ಶಕ್ತರಾಗಿದ್ದಾರೆ. ಹಾಲೆಲೂಯ. ನಾವು ಮರಿಬಾರ್ದು, ನಮಗೆ ದೇವರು ಒಂದು ಮಹಿಮಾ ಪದವಿಯನ್ನು ಇಟ್ಟಿದ್ದಾರೆ, ನಮಗೆ ಬೇಕಾದಂಥ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ನಮ್ಮ ನಿರೀಕ್ಷೆಗೆ ನಮಗೆ ಖಂಡಿತವಾಗಿ ದೇವರೇ ಆಧಾರವಾಗಿದ್ದಾರೆ ಅಂತೇಳಿ ಮರಿಬೇಡ್ರಿ ಪ್ರಿಯ ಸೋದರ ಸೋದರಿಯರೇ. ಹಾಲೆಲೂಯ. ಕ್ರಿಸ್ತಿಯ ಜೀವಿತದಲ್ಲಿ ಈ ಏನಿದೆ ಇದು ಬಹಳ ಮುಖ್ಯವಾಗಿರುವಂಥದ್ದು ನಿರೀಕ್ಷೆ ಅನ್ನೋದು. ವಿಶ್ವಾಸಿಗಳಿಗೆ, ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದೇವರು ಹೇಳಿರುವಂಥ ಮಾತುಗಳ ನಿರೀಕ್ಷೆಯುಳ್ಳದಾಗಿದೆ.
ಹಲ್ಲೆಲೂಯ. ನಾವು ನೋಡ್ತೇವೆ ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ, ಸುಳ್ಳಾಡದ ದೇವರು, ಟೈಟಸ್ ಚಾಪ್ಟರ್ 1:2, ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿಯಿಂದ ವಾಗ್ದಾನ ಮಾಡಿದ್ದಾನೆ. ಅಂದರೆ ಎಟರ್ನಲ್ ಲೈಫ್ನ ದೇವರು ಕೊಡ್ತಾರೆ. ನಾವು ಅದಕ್ಕೋಸ್ಕರ ಎದುರು ನೋಡ್ತಾ ಇದ್ದೇವೆ. ಮತ್ತು ಮಹಿಮೆಯ ನಿರೀಕ್ಷೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಕೊಲಸ್ಸಿಯವರು ಬರೆದ ಪತ್ರಿಕೆ ಕೊಲೋಸಿಯನ್ಸ್ ಚಾಪ್ಟರ್ 1:27, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲು ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತ ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ಹಲ್ಲೆಲೂಯ. ನಮ್ಮಲ್ಲಿರುವ ಕ್ರಿಸ್ತನು ನಮ್ಮ ಪ್ರಭಾವದ ನಿರೀಕ್ಷೆಯಾಗಿದ್ದಾನೆ. ನಾವು ಈಗ ವಾಸ ಮಾಡೋದಕ್ಕಿಂತ ಎಷ್ಟು ಉತ್ತಮವಾದಂಥ ಮುಂಬರುವಂಥ ಹಲ್ಲೆಲೂಯ ನಮ್ಮ ಜೀವಿತ ಏನಾಗಿದೆ, ಪರಲೋಕದ ಜೀವಿತ. ಇದಕ್ಕೆ ದೇವರೇ ನಮಗೆ ಯೇಸು ಸ್ವಾಮಿಯೇ ನಿರೀಕ್ಷೆಯುಳ್ಳವರಾಗಿದ್ದಾರೆ. ನಾವು ಆತನೊಂದಿಗೆ ಇರೋದಕ್ಕೆ ಹಲ್ಲೆಲೂಯ ದೇವರೇ ನಮಗೆ ನಿರೀಕ್ಷೆಯುಳ್ಳವರಾಗಿದ್ದಾರೆ. 1 ಥೆಸಲೋನಿಕನ್ಸ್ ಚಾಪ್ಟರ್ 5:8, 1 ಥೆಸಲೋನಿಕದವರು ಬರೋ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳುವಂಥದ್ದಾಗಿದೆ, ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆ ಎಂಬ ನಿರೀಕ್ಷೆ ಎಂಬ ಶಿರಸ್ತ್ರವನ್ನು ಧರಿಸಿಕೊಂಡು ಸ್ವಸ್ಥ ಚಿತ್ತರಾಗಿರೋಣ ಅಂತೇಳಿ. ಹಲ್ಲೆಲೂಯ. 1 ಪೀಟರ್ ಚಾಪ್ಟರ್ 1:7-9, 1 ಪೇತ್ರ 1ನೇ ಅಧ್ಯಾಯ 7 ಮತ್ತು 7ರಿಂದ 9ನೇ ವಾಕ್ಯ ನೋಡುವಾಗ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಆತನ ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಶಕ್ಯವಾದಂಥ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ರಕ್ಷಣೆಯು ಹಲ್ಲೆಲೂಯ, ರಕ್ಷಣೆ ಎಂಬುದು ನಮಗೆ ಖಂಡಿತವಾಗಿ ಇರುವಂಥದ್ದಾಗಿದೆ. ಹಲ್ಲೆಲೂಯ. ನಮ್ಮ ರಕ್ಷಣೆ ನಾವು ಎದುರು ನೋಡ್ತಾ ಇದ್ದೇವೆ. ಖಂಡಿತವಾಗಿ ದೇವರು ಅದನ್ನಿಗೆ ನಮಗೆ ಕೊಡ್ತಾರೆ. ಹಲ್ಲೆಲೂಯ. ನಾವು ನೋಡ್ತೇವೆ ನಮ್ಮ ನಿರೀಕ್ಷೆ ಎರಡನೇ ಬರೋಣದ ಯೇಸುಸ್ವಾಮಿ ಎರಡನೇ ಬರೋಣ ನಿರೀಕ್ಷೆಯಲ್ಲೂ ಸಹ ನಾವು ಎದುರು ನೋಡುವಂಥವರಾಗಿದ್ದಾವೆ. ಟೈಟಸ್ ಚಾಪ್ಟರ್ 2:13, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ, ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಅಂತೇಳಿ. ಹಲ್ಲೆಲೂಯ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಗಾಡ್ ವಿಲ್ ಕಮ್. ದೇವರು ಖಂಡಿತವಾಗಿ ಬಂದೇ ಬರ್ತಾರೆ ಅಂತೇಳಿ ನಾವು ಎದುರು ನೋಡ್ತಾ ಇದ್ದೇವೆ. ನಮ್ಮ ನಿರೀಕ್ಷೆ ಅದಾಗಿರುವಂಥದ್ದಾಗಿದೆ. ಮತ್ತು ಪುನರುತ್ಥಾನದ ನಿರೀಕ್ಷೆ ಸಹ ಇರುವಂಥದ್ದಾಗಿದೆ. ಆಕ್ಟ್ಸ್ ಚಾಪ್ಟರ್ 24:15, ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 15ನೇ ವಾಕ್ಯ, ಇನ್ನೂ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರೋ ಪ್ರಕಾರವೇ ನಾನು ನಿರೀಕ್ಷೆಯುಳ್ಳವನಾಗಿದ್ದೇನೆ ಅಂತೇಳಿ. ಹಲ್ಲೆಲೂಯ. ಹಾಗಾಗಿ ನಿಮ್ಮ ನಿರೀಕ್ಷೆ ಏನಿದೆ ಖಂಡಿತವಾಗಿದು ವ್ಯರ್ಥವಾಗುವುದಿಲ್ಲ. ಇಹಲೋಕದಲ್ಲಿರ್ಬೋದು, ನಿಮ್ಮ ಇಹಲೋಕದ ಜೀವಿತ ಕೊನೆಗೊಂಡ ನಂತರ ನಿಮಗೆ ಜೀವಿತವನ್ನು, ನಿಮ್ಮ ನಿತ್ಯ ಜೀವನ ಕೊಡುತ್ತೇನೆ ಅಂತೇಳಿ ಸ್ವಾಮಿ ಹೇಳಿದರೆ ಆ ನಿರೀಕ್ಷೆ ಸಹ ವ್ಯರ್ಥ ಆಗೋದಿಲ್ಲ. ಹಲ್ಲೆಲೂಯ. ನಮ್ಮ ನಿರೀಕ್ಷೆಗೆ ಆಧಾರ ಏನು ಅಂತ ಹೇಳಿದ್ರೆ ದೇವರೇ ನಮಗೆ ನಿರೀಕ್ಷೆಗೆ ಆಧಾರ. ಹಲ್ಲೆಲೂಯ. ನಿರಾಸೆಯಲ್ಲೂ ನಿರೀಕ್ಷೆಯನ್ನು ಹುಟ್ಟಿಸುವಂಥ ದೇವರು. ಹಲ್ಲೆಲೂಯ. ನೀವು ಯಾವುದೇ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರು ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ನಿರೀಕ್ಷೆಗಳನ್ನು ಬಿಟ್ಟು ಬಿಡಬೇಡ್ರಿ. ನಿರಾಸೆಯಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುವಂಥ ದೇವರು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿತ್ತು ಅಂತ ಹೇಳಿದ್ರು ಡೋಂಟ್ ಗಿವ್ ಅಪ್. ಥಿಂಗ್ಸ್ ಗೋಯಿಂಗ್ ಟು ಬಿ ಚೇಂಜ್. ನಿಮ್ಮ ಪರಿಸ್ಥಿತಿಗಳು ಬದಲಾಗುವಂಥದ್ದಾಗಿದೆ. ನಿಮ್ಮ ಮನೆ ಪರಿಸ್ಥಿತಿ ಇರ್ಬೋದು, ಮಕ್ಕಳ ಪರಿಸ್ಥಿತಿ ಇರ್ಬೋದು, ನಿಮ್ಮ ಎಜುಕೇಷನ್ ಇರ್ಬೋದು, ನಿಮ್ಮ ಕೆಲಸಗಳಿರ್ಬೋದು, ಆಮೇಲೆ ನಿಮ್ಮ ಬಿಸ್ನೆಸ್ಗಳಿರ್ಬೋದು, ನಿಮ್ಮ ಮಕ್ಕಳ ವಿಷಯಗಳಿರ್ಬೋದು, ಯಾವುದೇ ಪರಿಸ್ಥಿತಿಗಳಾದರೂ ಸರಿ ಯೇಸು ನಾಮದಲ್ಲಿ ಅದು ಬದಲಾಗುವಂಥದ್ದಾಗಿದೆ. ಇದರ ಬಗ್ಗೆ ನೀವೇ ಸಾಕ್ಷಿಯನ್ನು ಹೇಳುವಂಥವರಾಗಿದ್ದೀರಾ. ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡ್ರಿ ಪ್ರಿಯ ಸಹೋದರ ಸಹೋದರಿ. ನಿಮ್ಮ ನಿರೀಕ್ಷೆಗೆ ಬಹಳ ಪ್ರತಿಫಲ ಇರುವಂಥದ್ದಾಗಿದೆ. ಹಲ್ಲೆಲೂಯ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.